ಇಲ್ಲಿ ನೋಡಿ, ಇದೇ ರಸ್ತೆಯಲ್ಲಿ ಬೆಳಿಗ್ಗೆ ನಾನು ಬರಬೇಕು. ನಾನು ಆಗ ಹೇಳಿದಲ್ಲ ಬೆಳಿಗ್ಗೆನೆ ಒಂದು 2 ಫೀಟು ಅಡಿ ಆಳ ಉಂಟಂತೇಳಿ. ನೋಡಿ ಇದು ಎಂಥ ರಸ್ತೆವಾ. ಇಲ್ಲಿ ನಮ್ಮ ಮೊಟ್ಟೆ ರಾಗಣ್ಣ ಇದ್ದಾರೆ ನೋಡಿ. ಓ ರಾಘಮಾಮ್, ಬಲೆ ಬಲೆ ಅವ್ರಿಗೆ ಹಣ ಆಗ್ಬೇಕಂತ, ಅದಕ್ಕೋಸ್ಕರ ಬನ್ನಿ ಬನ್ನಿ ಲೆಕ್ಕ ಎಲ್ಲ ಮಾಡ್ಲಿಕ್ಕೆ ಬೇ ಬನ್ನಿ ಬಲಿ ಇದಾರೆ ಇಸ್ಕೋಬಿನಿಗ. ಇದೊಂದು ಗಟ್ಟು, ಇದೊಂದು ಗಟ್ಟು, ಇನ್ನೊಂದು ಗಟ್ಟು ಅಲ್ಲಿ ಉಂಟು. ಎಂತ ಗೊತ್ತುಂಟ ನಿಮಗೆ, ಒಂದು ವೇಳೆ ಬೋರ್ವೆಲ್ ತೆಗಿಲಿಕ್ಕೆ ನೀರು ಈಗ ಎಲ್ಲಿ ಉಂಟಂತ ನೀವು ಹುಡುಕ್ಬೇಕಲ್ಲ. ಈಗ ಅದನ್ನು ಹುಡುಕುದು ದೊಡ್ಡ ಕಷ್ಟ ಅಲ್ಲ. ಅದೆಲ್ಲ ನೀವು ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ. ಬಿಕಾಸ್ ಉಪ್ಪಿನಂಗಡಿ ರಸ್ತೆಗೆ ಬನ್ನಿ. ಉಪ್ಪಿನಂಗಡಿಯಿಂದ ಎಲ್ಲಿಗೆ ನಮ್ಮ ಕುಪ್ಪೆಟ್ಟಿಗೆ ಹೋಗುವ ರಸ್ತೆ ಉಂಟಲ್ಲ, ಯಾವ ಥರ ಅಂತೇಳಿ. ನಾಯಿ ಸ್ಕೂಟಿ ಪೂರ ऐसे रखा तो कैसे यार. ಇಲ್ಲಿ ಎಂತ ಗೊತ್ತುಂಟ, ಒಂದು ಕಾಡು ಬೆಳೆಸ್ಬೋದು. ಬಿಕಾಸ್ ಒಳ್ಳೆ ಗುಂಡಿ ಎಲ್ಲ ಉಂಟು. ಗುಂಡಿ ತೆಗಿಬೇಕಾದ ಪರಿಸ್ಥಿತಿಯೇ ಇಲ್ಲ. ಇಲ್ಲಿಗೆ ಬರೋದು ಒಂದು ತೆಂಗಿನಕಾಯಿ ಇಲ್ಲದ ತೋಟ ಎಲ್ಲ ಮಾಡ್ಬೋದು. ಇಲ್ಲಿ ಒಂದು ಅಡಿಕೆ ಗಿಡ ಮತ್ತು ಅಲ್ಲಿ ಒಂದು ರಬ್ಬರ್ ಗಿಡ ಎಲ್ಲ ಇಟ್ಟು ಬಿಟ್ಟರೆ ಸಾಕು, ಒಂದು ವಾರದಲ್ಲಿ ಅದು ಚಿಗುರ್ತದೆ. ರಸ್ತೆಗೆ ಫುಲ್ಲು ಜಲ್ಲಿಗಲ್ಲು ಹಾಕಿದ್ದಾರೆ. ಬಟ್ ಈಗ ನಾವು ರಿವರ್ಸಿಗೆ ಬರಬೇಕಷ್ಟೇ. ಹಾಗಾಗಿ ಒಮ್ಮೆ ನೋಡ್ಕೊಂಡು ಹೋಗುವ ಅಂತ ಬಂದೆ. ಇದೊಂದು ಟಚ್ ಆಗ್ತದೆ, ಇದೊಂದು ಡೋಪದ ಈ ಬೈಕ್. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಕರೆಕ್ಟಾಗಿ 4:20ಕ್ಕೆ ನಾವು ಉಪ್ಪಿನಂಗಡಿ ರೀಚ್ ಆಗಿದ್ವಿ. ಈಗ 4:37 ಆಯಿತು. ಸೊ ಹಿಂದ್ಗಡೆ ಐಟಮ್ ಎಲ್ಲ ತಗೊಂಡಾಯ್ತಾ ಇದ್ದ, ಅದನ್ನೆಲ್ಲ ತೋರಿಸಿಗೆ ಹೋಗಲಿಲ್ಲ. ಬಿಕಾಸ್ ಹೆವಿ ಲೇಟ್ ಆಯ್ತು ಅಂತ ಅಂದ್ಕೊಳ್ಳಿ. ಇನ್ನು ಅಲ್ಲೆಲ್ಲ ಕೊಡ್ಲಿಕ್ಕೆ ಉಂಟು ಮಾರೆ. ಇನ್ನು ಹೋಗುವಾಗ 6 ಗಂಟೆ ಕಳೀತದ ಅಂತೇಳಿ. ಸೊ ಈಗ ಅವರಿಗೆ ಲಾಭ, ಎಲ್ರಿಗೂ ಲಾಭ. ನಮಗೆ ಲಾಭ ಇಲ್ಲ, ನಮಗೆ ಲಾಸೇ. ನಮಗೆ 1 ರೂಪಾಯಿ ಕೊಡುವವರಿಲ್ಲ ಎಷ್ಟು ಲೇಟ್ ಅಂದರೂ ಕೂಡ. ಸೊ ಇನ್ನು ಅಲ್ಲಿಂದ ಮನೆಗೆ ಬರಬೇಕು. ಹೆವಿ ತಗೊಳ್ಳೋ ಅಂತ ಅಂದ್ಕೊಳ್ಳಿ ಇದೆಲ್ಲ. ನಾ ಇನ್ನೂ ಶೋರೂಮಿಗೆ ಬರೋದೇ ಇಲ್ಲ. ಬೇಗ ಬಿಟ್ಟರೆ ಬರ್ತೇನೆ, 10 ಗಂಟೆಗೆ ಬಿಟ್ಟರೆ ಬರ್ತೇನೆ, ಇಲ್ಲದೆ ಬರೋದಿಲ್ಲ. ನಮಗೆ ಅಂತ ಪುಕ್ಸಟ್ಟೆ ಉಳಿಯುವುದಿಲ್ಲ ಇದರಲ್ಲಿ. ಬನ್ನಿ ಈಗ ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗುವ. ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಉಂಟು, ನೋಡ್ಬೋದು ಈ ಕಡೆ ಎಲ್ಲ. ನಾವು ಇಲ್ಲಿಂದ ಸೀದಾ ಹೋಗಬೇಕು. ಚಲೋ, ಇಕ್ಕಟ್ಟು. ಇಲ್ಲಿಂದ ಕಿತ್ತೋದ ತುಕಾಳಿ ರೋಡ್ ಸ್ಟಾರ್ಟ್ ಅಂತ ಅಂದ್ಕೊಳ್ಳಿ. ನೋಡಿ ಎಲ್ಲಿ ತನಕ ಬ್ಲಾಕ್ ಅಂತೇಳಿ. ಬಿಕಾಸ್ ಈ ಒಂದು ದರಿದ್ರ ರೋಡಿಂದಾಗಿ ಇನ್ನು ಇಲ್ಲಿಂದ ಕುಪ್ಪೆಟ್ಟಿ ತನಕ ಇದೇ ಥರ ನೋಡಿ ಯಾವ ಥರ ಉಂಟಂತೇಳಿ. ಇದು ರಸ್ತೆವಾ ಎಂಥದ ಸಿ. ಈಗ ಆಡಿಕೊಂಡು ಹೋಗ್ಬೇಕಷ್ಟೇ ಎಲ್ಲಿ ತನಕ ಅಂತ. ಇಲ್ಲಿಂದ ಕರೆಕ್ಟಾಗಿ ಒಂದು 7-8 ಕಿಲೋಮೀಟ್ರ್ ತನಕ ಇದೇ ಥರದ ರಸ್ತೆ. ಒದ್ದಾಡಿಕೊಂಡೇ ಹೋಗಬೇಕು, ಎಂತ ಮಾಡುವ ಹಾಗೆ ಇಲ್ಲ. ಬನ್ನಿ ಆರಾಮ್ಸೆ ಹೋಗುವ. 4:40 ಆಯಿತು. ಈ ಹೊತ್ತಲ್ಲಿ ನಾವು ಗೇರುಗಟ್ಟೆಯಲ್ಲಿ ಇರಬೇಕಿತ್ತು ಲೆಕ್ಕದ ಪ್ರಕಾರ. ಬಟ್ ಈಗ ಎಂತೆಲ್ಲ ಆಗಿದೆ, ಒಟ್ರಾಸಿ ಆಗಿದೆ. ಇನ್ನು ಇಲ್ಲಿ ಎಲ್ಲ ಇಳಿಸ್ಲಿಕ್ಕೆ ಉಂಟು. ನೋಡುವ ಎಂತೆಲ್ಲ ಆಗ್ತದೆ, ಮುಂದೆ ಅಪ್ಡೇಟ್ ಕೊಡ್ತೇನೆ. ಚಲೋ. ಆಹಾ ನೋಡ್ರಿ ನಮ್ಮ ದೇಶದ ಪರಿಸ್ಥಿತಿ. ನಮ್ಮ ದೇಶದ ಪರಿಸ್ಥಿತಿ ಅಲ್ಲ, ನಮ್ಮ ಉಪ್ಪಿನಂಗಡಿಯ ಪರಿಸ್ಥಿತಿ. ಯಪ್ಪಾ, ಇಲ್ಲಿಗೆ ಬರಬೇಕಂತ ಹೇಳಿದರೆ ಸೊಂಟಕ್ಕೆ ಕಪ್ಪಿನ ಕಟ್ಟಿಕೊಂಡು ಬರಬೇಕಷ್ಟೇ. ಬಿಕಾಸ್ ಅಷ್ಟು ಇದಾಗ್ತದೆ, ಪೇನ್ ಆಗ್ತದೆ ಅಂತ ಅಂದ್ಕೊಳ್ಳಿ. ಬಿಕಾಸ್ ನೋಡಿ ಎಲ್ಲಿ ಉಂಟು ರಸ್ತೆ, ಎಲ್ಲಿ ನೋಡಿದ್ರು ಗುಂಡಿ ತಪ್ಪಿಸ್ಕೊಂಡು ಹೋಗಬೇಕಷ್ಟೇ. ನಿಮಗೆ ಕ್ಯಾಮರಾದಲ್ಲಿ ಯಾವ ಥರ ಕಾಣ್ತುಂಟಂತ ಗೊತ್ತಿಲ್ಲ. ಬಟ್ ಇಲ್ಲಿ ಬಂದರೆ ನಿಮಗೆ ಗೊತ್ತಾಗ್ಬೋದು. ಈ ರಸ್ತೆಯಲ್ಲಿ ಬಂದರೆ ಎಂಥ ಒಂದು ಅವಸ್ಥೆ ಮಾರೆ. ಇದನ್ನೊಂದು ಸರಿ ಮಾಡುವವರಿಲ್ಲ, ಇದನ್ನು ಕೇಳುವವರಿಲ್ಲ. ಇಲ್ಲೊಂದು ನದಿ ಉಲ್ಬಣವಾಗಿದೆ, ತೋರಿಸ್ತೇನೆ ನಿಮಗೆ. ನೋಡಿ, ಇದು ಮೈನ್ ಪಾಯಿಂಟ್. ಇಲ್ಲಿ ಮಳೆ ಇಲ್ಲದಿದ್ದರೆ ಯಾವ ಥರ ನೋಡಿ. ಇಲ್ಲಿ ನೋಡಿ, ಇಲ್ಲಿಂದ ಹೋದರೆ ಗಾಡಿದ್ದು ಅವಸ್ಥೆ ಎಂತ ಆಗ್ಬೋದು. ಕರ್ಮ ಗುರುವೆ, ಇಂತಹ ರೋಡ್ಗಳಲ್ಲೆಲ್ಲ ಬಂದು ನಾವು ಸಾಯ್ತಾ ಇರೋದು. ಇವರು ಕಾಲ ಹಾಕ್ಕೊಂಡು ಕೂತಿರ್ತಾರೆ ಈ ರಾಜಕಾರಣಿಗಳೆಲ್ಲ. ನಾವು ಸಾಯ್ತಾ ಇರೋದು. ಆ ಥರ ಉಂಟು ರಸ್ತೆ, ಹೇಳಿ ಪ್ರಯೋಜನ ಇಲ್ಲ. ಇಲ್ಲಿ ಎಂತ ಗೊತ್ತುಂಟ, ಒಂದು ಕಾಡು ಬೆಳೆಸ್ಬೋದು. ಬಿಕಾಸ್ ಒಳ್ಳೆ ಗುಂಡಿ ಎಲ್ಲ ಉಂಟು. ಗುಂಡಿ ತೆಗಿಬೇಕಾದ ಪರಿಸ್ಥಿತಿಯೇ ಇಲ್ಲ. ಇಲ್ಲಿಗೆ ಬರೋದು ಒಂದು ತೆಂಗಿನಕಾಯಿ ಇಲ್ಲದ ತೋಟ ಎಲ್ಲ ಮಾಡ್ಬೋದು. ಇಲ್ಲಿ ಒಂದು ಅಡಿಕೆ ಗಿಡ ಮತ್ತು ಅಲ್ಲಿ ಒಂದು ರಬ್ಬರ್ ಗಿಡ ಎಲ್ಲ ಇಟ್ಟು ಬಿಟ್ಟರೆ ಸಾಕು, ಒಂದು ವಾರದಲ್ಲಿ ಅದು ಚಿಗುರ್ತದೆ. ಬಿಕಾಸ್ ಅಷ್ಟು ನೀರುಂಟಲ್ಲಿ.
ಮತ್ತು ನಿಮಗೆ ಬೋರ್ವೆಲ್ ಎಲ್ಲ ತೆಗಿಲಿಕ್ಕಿದ್ರೆ ನೀವೆಲ್ಲ ಎಲ್ಲೆಲ್ಲಿಗೆ ಹೋಗಬೇಕಾಗಿಲ್ಲ, ನೀವು ಜಾಗ ಎಲ್ಲ ಹುಡುಕಬೇಕಾಗಿಲ್ಲ. ನೀವು ಎಲ್ಲಿಂದ ವೀಡಿಯೋ ನೋಡ್ತಾ ಇದ್ದೀರೋ ಗೊತ್ತಿಲ್ಲ, ಬೆಂಗಳೂರಿಂದ ನೋಡ್ತಿದ್ದೀರೋ ಅಥವಾ ಎಲ್ಲೆಲ್ಲಿ ಪುತ್ತೂರಿಂದ ನೋಡ್ತಿದ್ದೀರೋ ನನಗೆ ಗೊತ್ತಿಲ್ಲ. ಬಟ್ ಎಂತ ಗೊತ್ತುಂಟ, ನಿಮಗೆ ಒಂದು ವೇಳೆ ಬೋರ್ವೆಲ್ ತೆಗಿಲಿಕ್ಕೆ ನೀರು ಈಗ ಎಲ್ಲಿ ಉಂಟಂತ ನೀವು ಹುಡುಕ್ಬೇಕಲ್ಲ, ಈಗ ಅದನ್ನು ಹುಡುಕೋದು ದೊಡ್ಡ ಕಷ್ಟ ಅಲ್ಲ. ಅದೆಲ್ಲ ನೀವು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಬಿಕಾಸ್ ಉಪ್ಪಿನಂಗಡಿ ರಸ್ತೆಗೆ ಬನ್ನಿ, ಉಪ್ಪಿನಂಗಡಿಯಿಂದ ಎಲ್ಲಿಗೆ ನಮ್ಮ ಕುಪ್ಪೆಟ್ಟಿಗೆ ಹೋಗುವ ರಸ್ತೆ ಉಂಟಲ್ಲ ಅದರಲ್ಲಿ ಬನ್ನಿ. ನೀವು ಎಲ್ಲಿ ನೀರು ಬೋರ್ ಹಾಕಿದ್ರೆ ಅಲ್ಲಿ ನೀರು ಸಿಗ್ತದೆ. ಬಿಕಾಸ್ ಅಷ್ಟು ಉಂಟು ನೀರಲ್ಲಿ, ಅಷ್ಟು ಆಳ ಉಂಟು. ನಿಮಗೆ ಬೋರ್ ತೆಗಿಬೇಕಾಗೇ ಇಲ್ಲ, ಒಂದೆರಡು ಪಿಕ್ಕಸ್ ಹಾಕಿದರೆ ಸಾಕು ನೀರು ಸಿಗ್ತದೆ. ಅಂಥ ಪರಿಸ್ಥಿತಿಗೆ ಬಂದಿದೆ ಇಲ್ಲಿ. ಕರೆಕ್ಟಾಗಿ ಕಲ್ಲೇರಿಯಲ್ಲಿದ್ದೇನೆ. ಕಲ್ಲೇರಿಯಲ್ಲಿ ಇದೊಂದು ಕರ್ನಾಟಕ ಸ್ಟೋರ್ ಅಂತೇಳಿ ಅಮೌಂಟ್ ತಗೊಳ್ಳಿಕ್ಕಿತ್ತು, ಅದಕ್ಕೋಸ್ಕರ ನಿಲ್ಲಿಸಿತ್ತು. ಹೋದ ವಾರ ಹಾಕಿದಂತೆ ಐಟಮ್ ಇನ್ನೂ ಕೂಡ ಅಮೌಂಟ್ ಬರಲಿಲ್ಲ. ಹಾಗಾಗಿ ಇನ್ನು ಇಲ್ಲಿ ಎದುರುಗಡೆ ಫುಡ್ ಪಾಯಿಂಟ್ ಅಂತ ಉಂಟು, ಅಲ್ಲಿಗೆ ಒಂದು 3 ಬಾಕ್ಸ್ ಪಾಮ್ ಆಯಿಲ್ ಹಾಕ್ಲಿಕ್ಕೆ ಉಂಟು, ಅದನ್ನು ಸಹ ಇಲ್ಲಿ ಇಟ್ಟಿದ್ದಾರೆ. ಮತ್ತು ಚಿಲ್ಲರೆ ಕಟ್ಟೆಲ್ಲ ಉಂಟು, ಅದು ಎದುರೆದುರು ಕೊಡ್ಕೊಂಡು ಹೋಗಲಿಕ್ಕೆ. ಸೊ ಇದೊಂದು 3 ಕಟ್ಟು ಅಲ್ಲಿ ಎದುರುಗಡೆ ಇಳಿಸ್ಬೇಕಷ್ಟೇ. ನಾವೀಗ ಹೋಗಿ ಬ್ಯಾಲೆನ್ಸ್ ಅಲ್ಲಿ ತರುವ ಬನ್ನಿ. ಮೊನ್ನೆಯಿಂದ ಕೇಳ್ತಾ ಇದ್ದಾನೆ, ಅವ್ರು ಕೊಡಲಿಲ್ಲ, ಈಗಾದರೂ ಹೋಗಿ ಕೊಡ್ತಾರ ನೋಡುವ. ಚಲೋ ಹಿಂದ್ಗಡೆ ಅಮೌಂಟ್ ಎಲ್ಲ ತಗೊಂಡು ಬಂದಾಯಿತು. ಈಗ ಇಲ್ಲಿ ರೈಟ್ ಸೈಡಲ್ಲಿ ಫುಡ್ ಪಾಯಿಂಟ್ ಹೋಟೆಲ್ ಉಂಟು. ಸೊ ಒಂದು ತಿಂಗಳಿಂದ ಆರ್ಡ್ರ್ ಕೊಡ್ತಾ ಇರಲಿಲ್ಲ ಇವರು, ಬಟ್ ಇವತ್ತು ಕೊಟ್ಟಿದ್ದಾರೆ. ಬನ್ನಿ ಇಲ್ಲಿ 3 ಗೋಣಿ ಇಳಿಸಿ ಬರುವ. 3 ಗೋಣಿ ಅಲ್ಲ, ಸಾರಿ 3 ಬಾಕ್ಸ್ ಪಾಮ್ ಆಯಿಲ್ ಇಲ್ಲೇ ಇಟ್ಟಿದ್ದಾರೆ. 3 ಬಾಕ್ಸ್ ಪಾಮ್ ಆಯಿಲ್ ಇದರ ಡಾಲ್ನೆಕ್ಕ ಟೀಕೆ. ಕಲ್ಲೇರಿ ಪಾಸ್ ಮಾಡುವಷ್ಟರಲ್ಲಿ ಸ್ವಲ್ಪ ಮಳೆ ಕೂಡ ಶುರುವಾಯಿತು. ವಿಷಯ ಏನಪ್ಪ ಅಂತ ಹೇಳಿದರೆ, ಹಿಂದ್ಗಡೆ ಇನ್ಡೆಪ್ತಾಗಿ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಬಿಕಾಸ್ ಯಾಕಂತ ಹೇಳಿದರೆ ಲೇಟ್ ಆಗಿದೆ. ಫಸ್ಟ್ ಆಫ್ ಆಲ್ ಗಂಟೆ ನೋಡ್ಬೋದು, 5 ಗಂಟೆ 1 ನಿಮಿಷ. ಈ ಲೆಕ್ಕದಲ್ಲಿ ನಾವು ಗೇರುಕಟ್ಟೆ ಪಾಸ್ ಮಾಡಿ ಬೆಳ್ತಂಗಡಿ ಹತ್ರ ಇರಬೇಕಿತ್ತು. ಸೊ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಈ ಶೋರೂಮ್ ಅವರಲ್ಲ, ಅವರನ್ನು ದೂರಿ ಇದು ಪ್ರಯೋಜನ ಇಲ್ಲ. ಇವರು ಬಿಡುವುದಿಲ್ಲಲ್ಲ ಬೇಗ, ಅದೊಂದು ದೊಡ್ಡ ಉಪಾಧ್ಯ. ಯಾವತ್ತೂ ಲೇಟ್ ಬಿಡ್ತೀರಾ, ಈ ಶೋರೂಮ್ಗೆಲ್ಲ ಹೋಗುವಾಗ ಬೇಗ ಬಿಡಬೇಕು. ಇನ್ನೂ ಖಂಡಿತವಾಗಿ ನಾನು ಹೋಗೋದಿಲ್ಲ. ಈಗ ಭಯ ಎಂತಂತ ಹೇಳಿದರೆ, ಎದುರುಗಡೆ ಅಲ್ಲಿ ಒಂದು ಪಾಯಿಂಟ್ ಉಂಟು ಮಾರೆ, ಅಲ್ಲಿಗೆ ಕಡಲೆ ಹುಡಿ ಎಲ್ಲ ಇಳಿಸ್ಲಿಕ್ಕೆ ಉಂಟು. ಸೊ 4 ಗೋಣಿ ಕಡಲೆ ಹುಡಿ ಅದು ಇದೆಲ್ಲ. ಸೊ ಎಂತ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಅಲ್ಲಿ ಗಾಡಿ ಹೋಗೋದಿಲ್ಲ. ಗಾಡಿ ಹೋಗಲಿಲ್ಲ ಅಂತ ಹೇಳಿದರೆ ನಾನು ಹತ್ತಿಸ್ಲಿಕ್ಕೆ ಹೋಗೋದಿಲ್ಲ, ರಿಸ್ಕ್ ತಗೊಳ್ಳೋದಿಲ್ಲ. ಶುಕ್ರವಾರ ಬೇಕಾದರೆ ಹಾಕುವ. ಬಿಕಾಸ್ ನಮಗೆ ಕಷ್ಟ ಆಗ್ತದೆ. ಒಮ್ಮೆ ಇಳಿಸಬೇಕು, ಒಮ್ಮೆ ಎಂತ ಗೊತ್ತಿಲ್ಲ, ಕೆಳಗಿಂದ ಕಾರಿಗೆ ಹಾಕಿ ಕಾರಿಂದ ಮತ್ತೆ ಅವರ ಮಿಲ್ಲಿಗೆ ಹೋಗಿ ಮತ್ತೆ ಅಲ್ಲಿಂದ ಖಾಲಿ ಮಾಡಬೇಕಂತ ಹೇಳಿದರೆ ನಮಗೆ ಸಹ ಕಷ್ಟ ಆಗ್ತದೆ. ನಾನು ಕೂಡ ಹಾಕ್ಲಿಕ್ಕೆ ಹೋಗೋದಿಲ್ಲ. ನಮಗೆ ಸಹ ನಾವು ಸಹ ತುಂಬ ಕೆಲಸ ಮಾಡಿ ಬಂದಿರ್ತೇವೆ, ಅವರೇ ಮಾಡಿಕೊಳ್ಳಿ ಅದೆಲ್ಲ. ಇಲ್ಲದಿದ್ದರೆ ರಸ್ತೆ ಸರಿ ಮಾಡಿಕೊಡಬೇಕು. ಯಾವುದು ಸಹ ಇಲ್ಲ ಅಂತೇಳಿ ಕೆಲಸದವರನ್ನೇ ಸಾಯಿಸೋದು ಅಂತ ಹೇಳಿದರೆ ಅದಕ್ಕೊಂದು ಅರ್ಥ ಇಲ್ಲ ಅಲ್ಲ. ಸೊ ಹಾಗಾಗಿ ಬನ್ನಿ, ಈಗ ಇಲ್ಲಿಂದ ಒಂದು ಕರೆಕ್ಟಾಗಿ ಒಂದು 6-7 ಕಿಲೋಮೀಟ್ರ್ ಇರ್ಬೋದು ಗೇರ್ಗಟ್ಟೆ, ಅಲ್ಲಿಗೆ ಹೋಗಬೇಕು. ಅದಕ್ಕಿಂತ ಮುಂಚೆ 2 ಅಂಗಡಿ ಉಂಟಾಯ್ತಾ, ಜಾರಿಗೆ ಬೈಲು ಮತ್ತು ನಾಳದಲ್ಲಿ. ಸೊ ಅಲ್ಲಿಗೆಲ್ಲ ಕೊಟ್ಕೊಂಡು ಹೋಗಬೇಕು. ಬನ್ನಿ ಹೋಗುವ. ಈ ದರಿದ್ರ ರೋಡ್ ಬೇರೆ, ರಸ್ತೆ ಸಾಗೋದಿಲ್ಲ ಅಂತ ಅಂದ್ಕೊಳ್ಳಿ. ಒಳ್ಳೆ ಟೈಮಿಗೆ ಮಳೆ ಬೇರೆ ಬಂದಿದೆ, ಅಲ್ಲಿ ರಸ್ತೆ ಮುಂಚೆನೇ ಸರಿ ಇಲ್ಲ. ಕೆಳಗಿಂದಲೇ ನೋಡ್ತೇನೆ, ಹೋಗೋದಿಲ್ಲ ಅಂತ ಹೇಳಿದರೆ ನಾನು ಸಹ ಗಾಡಿ ತಗೊಂಡು ಹೋಗೋದಿಲ್ಲ ಅಷ್ಟೇ. ನೋಡಿ ರಸ್ತೆ ಯಾವ ಥರ ಉಂಟು. ಅಲ್ಲೆಲ್ಲಿ ದೋಸೆ ಹಾಕಿತ್ತು. ಕೇಳುವವರಿಲ್ಲ, ಎಂಥದಿಲ್ಲ. ಓಟ್ ಹಾಕಿಸ್ಕೊಳ್ತಾರೆ ಬಡ್ಡಿ ಮಕ್ಕಳು, ಕೆಲಸ ಮಾಡೋದಿಲ್ಲ ಅಲ್ಲ. ನತದೃಷ್ಟ ಜನರು ಅಂತ ಹೇಳ್ಬೋದು. ನಮ್ಮ ಉಪ್ಪಿನಂಗಡಿಯಿಂದ ಇಲ್ಲಿ ತನಕ ಎಷ್ಟು ವರ್ಷಗಳಾಯಿತು, ಕೆಲಸನೇ ಮಾಡಿಸೋದಿಲ್ಲ ಅಂತ ಅಂದ್ಕೊಳ್ಳಿ. ಇಲ್ಲಿ ನೋಡಿ, ಇದೇ ರಸ್ತೆಯಲ್ಲಿ ಬೆಳಿಗ್ಗೆ ನಾನು ಬರಬೇಕು. ನಾನು ಆಗ ಹೇಳಿದಲ್ಲ, ಬೆಳಿಗ್ಗೆನೆ ಒಂದು 2 ಫೀಟು ಅಡಿ ಆಳ ಉಂಟಂತೇಳಿ. ನೋಡಿ ಇದು ಎಂಥ ರಸ್ತೆವಾ. ಯಾವುದೇ ಥರ ಇಲ್ಲಿ ತುಂಬ ನ್ಯೂಸ್ನವರೆಲ್ಲ ಬಂದು ಹೋದ್ರಾಯ್ತಾ, ಬಟ್ ಹಣೆ ಬರ ಇಷ್ಟೇ. ಎಂತ ಮಾಡಿದರೂ ಆಗ್ತಾಯಿಲ್ಲ ಇಲ್ಲಿ ಕೆಲಸ. ಮೆಟ್ಟಲ್ಲಿ ಹೊಡಿಬೇಕು. ಈಗ ಓಟ್ ಹಾಕಿಸ್ಕೊಳ್ತಾರೆ ಬೋಳಿ ಮಕ್ಕಳು, ಕೆಲಸ ಮಾಡಲಿಕ್ಕೆ ಅವರಿಗೆ ಮಹಿಬಾರವರಿಗೆ ಹೇಳಿದರೆ ಮತ್ತೆ ಜಾಸ್ತಿ ಆಗ್ತದೆ. ನೋಡಿ ಎಷ್ಟೆಷ್ಟು ಆಳ ಉಂಟು ಮಾರ್ರೆ. ಇಲ್ಲಿ ಯಾರಾದರೂ ಗೊತ್ತಿಲ್ಲದವ ಬಂದರೆ ಮತ್ತೆ ಎಂತ ಮಾಡಬೇಕು ಗೊತ್ತುಂಟ, ಸಟ್ಟು ಎಲ್ಲ ಹೊಸ ಗಾಡಿಯನ್ನು ತಗೊಳ್ಬೇಕಷ್ಟೆ, ಆ ಥರ ಉಂಟು. ಗಾಡಿ ಎದ್ದು ಬಿದ್ದು ಮಲಗ್ತದೆ. ಕಚ್ಚಡ ರೋಡ್ ಅಂತ ಅಂದ್ಕೊಳ್ಳಿ. ಇಲ್ಲಿ ಉಂಟು ರಸ್ತೆವೇ ಇಲ್ಲ, ಬರೀ ಗುಂಡಿಗಳೇ ಇರೋದು. ಎಲ್ಲಿಂದ ಅಂತ ಹೋಗ್ಲಿ.
ಇದನ್ನೆಲ್ಲ ತೋರಿಸುದು ಹೇಗೆ ಗೊತ್ತುಂಟ, ಕೆಲವರಿಗೆ ಆಗುದಿಲ್ಲ. ಕೆಲವರು ಹೇಳ್ತಾರೆ ಹೇಳ್ಬೇಡ ಮಾರೆ, ರಸ್ತೆ ತೋರಿಸ್ಬೇಡ ಮಾರೆ. ಒಂದು ಇಬ್ಬರು ನನಗೆ ಹೇಳಿದ್ರು, ಆ ರಸ್ತೆದೆಲ್ಲ ಹೇಳಲಿಕ್ಕೆ ಹೋಗ್ಬೇಡ ಮಾರೆ ಹಾಗೆ ಹೀಗೆ ಅಂತೇಳಿ. ಯಾಕೆಂತ ಕೇಳಿದಾಗ, ಅಲ್ಲ ಅದು ಅಲ್ಲಿಂದ ಪಾಸ್ ಆಗುದಿಲ್ಲ, ಇಲ್ಲಿಂದ ಪಾಸ್ ಆಗುದಿಲ್ಲ, ಅದು ಇದು ಅಂತ ಹೇಳ್ತಾರೆ. ಸೊ ಇವರ ರಾಜಕೀಯದ ಆಟಕ್ಕೆ ನಾವು ಸಾಯ್ಬೇಕು ಅಂತ ನಾನು ಕೇಳುದು ಅವ್ರ ಹತ್ರ. ಕೇಳಿದೆ ಕೂಡ, ಆಗ ಮುಚ್ಕೊಂಡು ಹೋದು. ಎಂತೆಲ್ಲ ಅವಸ್ಥೆ ಅಲ್ಲ. ಸತ್ಯವನ್ನು ಹೇಳಿದರೆ ಅದಕ್ಕೆ ಎಷ್ಟು ಜನ ವಿರೋಧಿಗಳಿರ್ತಾರೆ. ಕರೆಕ್ಟಾಗಿ ಜಾರಿಗೆ ಬೈಲಲ್ಲಿ ಇದ್ದಾರೆ. ಇನ್ನೊಂದು ಪಾಯಿಂಟ್ ಇತ್ತು, ವೈದೇಶ್ ಅಂಗಡಿ ಕ್ಯಾ ಇದ್ದಾರೆ ಇಸ್ಕೋ ಬಿನಿಗ. ಇದೊಂದು ಕಟ್ಟು, ಇದೊಂದು ಕಟ್ಟು, ಇನ್ನೊಂದು ಕಟ್ಟು ಅಲ್ಲಿ ಉಂಟು. ಜಾರಿಗೆ ಬೈಲಲ್ಲಿ ಒಂದು 2 ಕಟ್ಟಿತ್ತು, ಅದನ್ನು ಮುಗಿಸಿದೆ. ಈಗ ವಿಷಯ ಏನಪ್ಪ ಅಂತ ಹೇಳಿದರೆ, ಒಂದು ನಾಳದಲ್ಲಿ ಇಲ್ಲೇ ಎದುರುಗಡೆ ಒಂದು ಅಂಗಡಿ ಉಂಟು, ಮತ್ತು ಒಂದು 2 ಗೇರುಕಟ್ಟೆ, ಇನ್ನೊಂದು ಎಲ್ಲಿಯಪ್ಪ ವೈಷ್ಣವಿ, 4 ಅಂಗಡಿ ಉಂಟು. 4 ಅಂಗಡಿಯಲ್ಲಿ ಒಂದು ಲೆಸ್ ಅಂತ ಅಂದ್ಕೊಳ್ಳಿ. ಬಿಕಾಸ್ ಅಲ್ಲಿ ಬಾಜಿರ ತಗೊಳ್ಳಿಕ್ಕೆ ಹೇಳಿದರು, ಅಲ್ಲಿ ಬಾಜಿರ ಇರಲಿಲ್ಲ. ಸೊ ಅದನ್ನು ಲೆಸ್ ಅಂಗಡಿ, ಅವರಿಗೆ ಬಾಜಿರನೇ ಬೇಕಿತ್ತಂತೆ. ಸೊ ಬಾಜಿರ ಇಲ್ಲ, ಹಾಗಾಗಿ ಬನ್ನಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು, ಐಕ್ಯನಾಳ ಅಂತೇಳಿ. ಇಲ್ಲೇ ಇದೇ ಶಾಪ್ ನೋಡಿ, ಇಲ್ಲಿ ಸೈಡ್ಗೆ ಹಾಕ ಏಕಟ್ಟ ಏನಾ नारियल का तेल ये ले, ये बिल्ले हाँ एक कट्टा ये किसको है ಹಾಂ ಚೂರು ಚೂರು. ಇದು ವಿಷಯ ಏನಪ್ಪ ಅಂತ ಹೇಳಿದರೆ ನೋಡಿ, ಇದೊಂದು ಬಿಲ್ ಉಂಟಲ್ಲ, ಇದೇ ನಮಗೆ ಈಗ ಹೆವಿ ತಲೆನೋವು ಅಂತ ಅಂದ್ಕೊಳ್ಳಿ. ಅಲ್ಲಿ ಗಾಡಿ ಹೋಗೋದಿಲ್ಲ. ಈಗ ಫಸ್ಟಿಗೆ ಹೋಗಿ ಅಲ್ಲಿ ಪರಿಸ್ಥಿತಿ ಯಾವ ಥರ ಉಂಟಂದ್ರೆ ಚೆಕ್ ಮಾಡಬೇಕಷ್ಟೇ. ಸೊ ಹೋದವರು ಸ್ಟ್ರಿಕ್ಟಾಗಿ ಹೇಳಿದಾರಂತೆ. ಇನ್ನೊಬ್ಬರು ಡ್ರೈವರ್ಸ್ ಹೋಗಿದ್ದರು, ಜುನೈದ್ ಬಾಯಿ ಕೂಡ ಹೋಗಿದ್ರು. ಅವರು ಎಂಥದ ಎಂಥದ ತಕರಾರಾಗಿತ್ತು ಅವರಿಗೆ. ಸೊ ಸ್ಟ್ರಿಕ್ಟಾಗಿ ಓನರ್ ಕೂಡ ಹೇಳಿದ್ದಾರೆ, ಐಟಮ್ ಹಾಕೋದಾದರೆ ಅಲ್ಲಿ ಗಾಡಿ ಇದು ಸರಿ ಮಾಡಬೇಕಂತೇಳಿ. ಬಿಕಾಸ್ ಎಂತ ಗೊತ್ತಲ್ಲ, ರಸ್ತೆ ಸರಿ ಮಾಡಲೇಬೇಕು. ಬಿಕಾಸ್ ಗಾಡಿ ಹೋಗಿ ಇಲ್ಲಿ ನಿಲ್ತದೆ, ಕೈ ಕೊಡಲಿಕ್ಕೆ ಬರ್ತಾರೆ, ಆದರೂ ಕೂಡ ಕ್ಲಚ್ ಪ್ಲೇಟ್ ಒಂದು ಹೋಗ್ತದೆ, ಫಸ್ಟ್ ಆಫ್ ಆಲ್ ಟೈರ್ ತಿಂತದೆ, ಮತ್ತು ಸಡನ್ನಾಗಿ ಪಿಕಪ್ ಎಲ್ಲ ಡೌನ್ ಆಗಲಿಕ್ಕೆ ಶುರು ಆಗ್ತದೆ ಗಾಡಿದು. ಆ ಥರ ರೇಸ್ ಮಾಡಿದರೆ ಸೆನ್ಸರ್ ಗಾಡಿ ಬೇರೆ, ಹಾಗಾಗಿ ತುಂಬ ಒಂದು ಉಪದ್ರ ಅಂತ ಅಂದ್ಕೊಳ್ಳಿ. ಸೊ ಇವರು ಇಲ್ಲಿಂದ ಆದಮೇಲೆ ಮತ್ತೆ ನೆಕ್ಸ್ಟ್ ಪಾಯಿಂಟ್ ಅದೇ ಇರೋದು. ಬನ್ನಿ ಹಳ್ಳಿ ಹೋಗಿ ಸಿಗುವ. ನಿಜ ಹೇಳ್ಬೇಕಂತ ಹೇಳಿದರೆ, ಬೆಳಿಗ್ಗೆಯಿಂದ ಟೆನ್ಷನ್ ಇದ್ದ ರೂಟ್ ಇದುವೇ. इधर से नहीं जाएगा, इधर से नहीं जाएगा ना, नहीं इधर से तो नहीं जाएगा गाड़ी. हाँ क्या जाना किधर, इसका अंदर ಅಲ್ಲಿಂದೊಂದು ರಸ್ತೆ ಉಂಟು ನೋಡುವ. ರಸ್ತೆ ಸರಿ ಮಾಡೋದಿಲ್ಲ ಅಂತ ಇದೆ, ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಸಹ ಅಲ್ಲಿ ಕೆಳಗಡೆ ಇಳಿಸಿ ಬರೋದು. सो ಎರಡು ಕೆಲಸ ಮಾಡಿ, दो काम मत कर, मैं पहले बोल रहा है. मैं एक बार उधर गाड़ी में अनलोड किया तो बाद में ये लोग लेके जाएगा, वही खाली करेगा. हम लोग को यही काम नहीं है इधर. तो रास्ता तो सही किया तो क्या हो जाएगा वो लोग को, लौड़ा हम लोग इधर पूरा हट. ಬನ್ನಿ ಈಗ ಇಲ್ಲಿಂದ ಲೆಫ್ಟ್ ಸೈಡಲ್ಲಿ ಒಂದು ಒಳಗಿನ ರಸ್ತೆ ಉಂಟು ಮಾರ. ಇಲ್ಲೇ ಒಮ್ಮೆ ಸಿಕ್ಕಾಕೊಂಡಿದ್ವಿ ನಾವು, ನಿಜ ಹೇಳಬೇಕಂತ ಹೇಳಿದರೆ. ಬನ್ನಿ ಎಂತ ಮಾಡೋದು. किया देखेगा, कंक्रीट नहीं रही, ये पत्थर डाल दिया. ರಸ್ತೆಗೆ ಸ್ವಲ್ಪ ಜಲ್ಲಿ ಕಲ್ಲೆಲ್ಲ ಹಾಕಿದ್ದಾರೆ, ಬಟ್ ಅಲ್ಲಿ ಸ್ವಲ್ಪ ತಿರುಗ್ತದೆ ಗಾಡಿ, ಅದು ನೋಡಬೇಕಷ್ಟೇ ಈಗ ಯಾವ ಥರ ಅಂತೇಳಿ. ನಾಯಿ ಸ್ಕೂಟಿ ಪೂರ ऐसे रखा तो कैसे यार. ರಸ್ತೆಗೆ ಜಲ್ಲಿಕಲ್ಲು ಹಾಕಿದ್ದಾರೆ, ಬಟ್ ಅಲ್ಲಿಂದ ತರಲಿಕ್ಕೆ 2 ಸತಿ ಒದ್ದಾಡ್ತದೆ ಗಾಡಿ. ಪಿಕಪ್ ತಗೊಳ್ಳೋದಿಲ್ಲ ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿ ನೋಡಿ ಯಾವ ಥರ ಉಂಟಂತೇಳಿ. ಈಗ ಇಲ್ಲಿಂದ ರಿವರ್ಸ್ ತೆಗಿದೆ ಹೇಗೆ ಅಂತ ಆಗಿದೆ. ಇಲ್ಲಿ ಒಂದು ಗಾಡಿ ಇಟ್ಟು ಒಂದು 5 ರಿವರ್ಸ್ ತೆಗಿಸ್ಬೇಕು, ಇಲ್ಲದಿದ್ದರೆ ನಾವೇ ರಿವರ್ಸ್ ಹೋಗ್ಬೇಕಷ್ಟೇ. ಎಂತಂದು ನೋಡುವ, ಫಸ್ಟಿಗೆ ಖಾಲಿ ಮಾಡುವ ಬನ್ನಿ ಗಾಡಿ. ಇಲ್ಲಿ ಕಾಣಿಸ್ತಾ ಇರ್ಬೋದು, ಇದೆಲ್ಲ ಅವರಿಗೇನೆ ಆಯಿತಾ. ಇದಿಷ್ಟು, ಇದೊಂದು ಬಿಟ್ಟು ಇದೊಂದು ಕಂಪೆನಿಗೆ, ಇದೆಲ್ಲ ಅವರಿಗೇನೆ. ಅದೊಂದು ಕಟ್ಟು ಎದುರುಗಡೆ ಕೊಡಲಿಕ್ಕೆ ಉಂಟು. ಸೊ ಅದನ್ನು ಎದುರುಗಡೆ ಇಟ್ಬಿಡುವ, ಇದನ್ನೆಲ್ಲ ಖಾಲಿ ಮಾಡುವ ಆದಷ್ಟು ಬೇಗ. ಅವರು ನಮಗೆ ರಿಟರ್ನ್ ಆಗಿ ಎಂತ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಎಂಥದ್ದು ಗೋಡಿ ಚೀಲ ಕೊಟ್ಟಿದ್ದಾರೆ. ಸೊ
ಸೊ ನಾವು ಖಾಲಿ ಮಾಡ್ತಾ ಇದ್ದೇವೆ. ಅಭಿಷೇಕ್ ಎತ್ತಾ ಇದ್ದಾನೆ. ಹಾಂ, ಇದೆಂಥದಕ್ಕೆ ಅಂತೇಳಿ ನಮಗೆ ಐಟಮ್ ಎಲ್ಲ ಕಟ್ಟಲಿಕ್ಕೆ ಬೇಕಾಗ್ತದೆ ಆಯಿತಾ. ಸೊ ಅದಕ್ಕೋಸ್ಕರ ಇದಕ್ಕೆ ಸಹ ಯಪ್ಪ ಎಷ್ಟೋ ಅಮೌಂಟು ಕೊಡ್ತಾರೆ ಓನರ್ ಗೊತ್ತಿಲ್ಲ ಅಂತೇಳಿ ಒಂದು ಓನಿಗೆ. ಬನ್ನಿ, ಇದೊಂದು ಉದುರೆ ಆಯಿತು. ರಸ್ತೆಗೆ ಫುಲ್ಲು ಜಲ್ಲಿಗೆಲ್ಲ ಹಾಕಿದ್ದಾರೆ. ಬಟ್ ಈಗ ನಾವು ರಿವರ್ಸೇ ಬರಬೇಕಷ್ಟೇ, ಹಾಗಾಗಿ ಒಮ್ಮೆ ನೋಡ್ಕೊಂಡು ಹೋಗುವ ಅಂತ ಬಂದೆ. ಇದೊಂದು ಟಚ್ ಆಗ್ತದೆ, ಇದೊಂದು ದೊಡ್ಡ ಒಪ್ಪದ ಈ ಬೈಕ್. ಬನ್ನಿ, ಖಾಲಿ ಆಯಿತು. ಬಿಲ್ಲೆಲ್ಲ ತಗೊಂಡಿದ್ದೇನೆ ಅಂತ ಕಾಣ್ತದೆ. ಸ್ಕ್ಯಾನರ್ಗೆ ಹಾಕಿಸಿ ಇಲ್ಲಿಂದ ಹೊರಡುದು. ಇನ್ನು 2 ಅಂಗಡಿ ಉಂಟಾಯ್ತಾ, ಒಂದು ವೈಷ್ಣವಿ ಅಂತ, ಒಂದು ದೈವನಗರ ಇಲ್ಲಿ, ಒಂದು ಗೇರುಗಟ್ಟೆಯಲ್ಲಿ, ಒಂದು ಗುರುವಣಕೆರೆಯಲ್ಲಿ. ಸೊ 2 ಕಟ್ಟು ಸಹ ಎದುರುಗಡೆ ಇಡ್ಲಿಕ್ಕೆ ಹೇಳಿದ್ದೇನೆ. ಅಷ್ಟೊತ್ತರಲ್ಲಿ ನಾವು ಬರುವಷ್ಟರಲ್ಲಿ ನೀರು ತಗೊಳ್ಳುವ ಅಂತೇಳಿ. ನೀರು ಖಾಲಿಯಾಗಿದೆ. ಇಲ್ಲೊಂದು ಟ್ಯಾಪ್ ಉಂಟು, ಎಲ್ಲುಂಟು ಅಲ್ಲಿ ನೋಡಿ. ನಾವು ಈಗೇನೆ ರಿವರ್ಸ್ ಹೋಗುವ, ಮತ್ತು ಆ ಪಿಕಪ್ ಎಲ್ಲ ತೆಗಿಲಿಕ್ಕೆ ಹೇಳಿದರೆ ಲೇಟ್ ಆಗ್ತದೆ. ಅದಕ್ಕೋಸ್ಕರ ಅಲ್ಲಿಂದ ಹೇಗೋ ಖಾಲಿ ಮಾಡಿಕೊಂಡು ಮತ್ತೆ ರಿವರ್ಸ್ ಅಲ್ಲಿಂದ ನಾನಾಗ ತೋರಿಸಿದಲ್ಲ, ರಿವರ್ಸ್ ಬಂದು ಗಾಡಿ ಸೈಡ್ಗೆ ಹಾಕಿ ಮತ್ತೆ ಇವಳನ್ನು ಹತ್ತಿಸ್ಕೊಂಡು ಇದೊಂದು ತಿಂಡಿ ಕೊಟ್ಟರು. ಆ ತಿಂಡಿ ತಗೊಂಡು ಈಗ ತಿನ್ಕೊಂಡು ಬರ್ತಾ ಇದ್ವಿ. ಬರುವ ದಾರಿಯಲ್ಲಿ ಇಲ್ಲೇ ಒಂದು ದೈವಾನುಗ್ರಹ ಅಂತ ಒಂದು ಶಾಪ್ ಉಂಟು. ಸೊ ಇವರಿಗೆ ಸಹ ಐಟಮ್ ಹಾಕ್ಲಿಕ್ಕೆ ಉಂಟು, ಅದಕ್ಕೋಸ್ಕರ ಸೈಡ್ಗೆ ಆಗ್ತಾ ಇರೋದು. बाद में खाएगा ये दे उसको रागी और हाँ 725 रुपये. ಇದೊಂದು ಬಿಲ್ ಉಂಟಲ್ಲ, क्या इधर दुकान है ना, हाँ उधर दे. ಇದೊಂದು ಹಾಕ್ಲಿಕ್ಕೆ ಉಂಟು. ಇದೊಂದು ಬಾಜಿರ ಇಲ್ಲ ಅಲ್ಲಿ, ಅದಕ್ಕೋಸ್ಕರ ಈ ಬಿಲ್ ಕ್ಯಾನ್ಸಲ್ ಅಂತ ಅಂದ್ಕೊಳ್ಳಿ. ಸೊ ಆದಷ್ಟು ಬೇಗ ಆಗಲಿ ಅಂತ ಅರ್ಜೆಂಟ್ ಮಾಡ್ತಾ ಇರೋದು. ಅರ್ಜೆಂಟ್ ಮಾಡಿದಾಗೆ ಆಗಬೇಕು, ಇಲ್ಲ ಗಂಟು ನೋಡಿ 5:45 ಆಯಿತು. ಈ ಅರ್ಜೆಂಟಲ್ಲಿ ನಾನು ಎಂತ ಮಾತಾಡ್ತಿದ್ದೇನೆ ಅಂತ ನನಗೇ ಗೊತ್ತಿಲ್ಲ, ಎಂತ ಮಾತಾಡ್ತಿದ್ದಾನೆ. ಸೊ ಈಗ ಅಲ್ಲಿಗೆ ಕಂಪನಿಗೆ ಹೋಗುವಾಗ ಕರೆಕ್ಟಾಗಿ 6 ಕಾಲು ಆಗ್ತದೆ, ಕರೆಕ್ಟಾಗಿ ಆಗ್ತದೆ 6 ಕಾಲು 6:15 ಆಗ್ತದೆ ಅಂತ. ಡೀಸೆಲ್ ಎಂತ ಆಗಿಸೋದಿಲ್ಲ. ಸೀದಾ ಕಂಪನಿಗೆ ಹೋಗಿ ಗಾಡಿ ಹಿಡಿದು ಲೆಕ್ಕಾಚಾರ ಕೊಡಲಿಕ್ಕೆ ಟೈಮ್ ಹೋಗುತ್ತೆ ಅಂತ ಅಂದ್ಕೊಳ್ಳಿ. ಈಗ ಬೆಳ್ತಂಗಡಿ ಗುರುವಣಕೆರೆಯಲ್ಲಿ ಯಾವ ಥರ ಟ್ರಾಫಿಕ್ ಉಂಟು ಅಂತ ಗೊತ್ತಿಲ್ಲ ನಮಗೆ. ಈ ಕಡೆಯಿಂದ ಹೋಗ್ಬೋದಿತ್ತು ಆಯಿತಾ. ಇಲ್ಲೊಂದು ರೋಡ್ ಉಂಟು, ಅಲ್ಲಿಂದ ರಿಕ್ಷಾ ಎಲ್ಲ ಬರ್ತಾವೆ ನೋಡಿ, ಆ ಗ್ಯಾಪಲ್ಲಿ ಅಲ್ಲಿಂದ ಹೋಗ್ಬೋದು. ಬಟ್ ಇಲ್ಲಿಂದ ಹೋದರೆ ನಮಗೆ ಹತ್ತಿರ ಆಗ್ತದೆ. ಬಟ್ ಅಲ್ಲಿ ವೈಷ್ಣವಿ ಅಂತ ಗುರುವಣಕೆರೆಯಲ್ಲಿ ಉಂಟು, ಅದರಿಂದಾಗಿ ತೊಂದರೆ ಅಂತ ಅಂದ್ಕೊಳ್ಳಿ. ಇಲ್ಲಾಂದರೆ ಆರಾಮ್ಸೆ ಹೋಗ್ಬೋದಿತ್ತು, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಈಗ ತಿಂಡಿ ಬೇರೆ ಕೊಟ್ಟಿದ್ದಾರೆ, ನಾವು ಕೋಪ ಮಾಡಿಕೊಳ್ಳೋದು ಬೇಡ ಅಂತ ಕೊಟ್ಟದ್ದ ಅಂತ ಗೊತ್ತಿಲ್ಲ. ಹೋದ ಸತಿ ಸಹ ಕೊಟ್ಟಿದ್ರು ನನಗೆ. ಸೊ ಚಲೋ ಗೈಸ್, ಇಲ್ಲೊಂದು ಆಗಲಿ, ಇಲ್ಲಿಂದ ಆದಮೇಲೆ ಸೀದಾ ಹೊರಡುವ. दिया रे 725 बैग में डाल जाएंगे. इसमें 200 रुपये निकाल मेरा तुम्हारा. ಆಗ ಊಟಕ್ಕೆ ಅಂತ ಇಲ್ಲಿ ಬರೆದಿದ್ವಿ ನೋಡಿ. ಸೊ ಎಂತಾಯ್ತು ಅಂತ ಹೇಳಿದರೆ, ಶೋರೂಮಲ್ಲಿ 168 ರೂಪಾಯಿ, ಹಾರ್ನ್ ಸರಿ ಮಾಡಿದ್ದಕ್ಕೆ 168 ರೂಪಾಯಿ ತಗೊಂಡ್ರು. ಫುಡ್ 200 ರೂಪಾಯಿ. ಅದಾದ್ರ ಅಲ್ಲಿ ಅಮೌಂಟ್ ಇರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಿಸೆಯಲ್ಲಿದ್ದ ಅಮೌಂಟನ್ನೆಲ್ಲ ಕೊಟ್ಟದ್ದಾಗ ಬನ್ನಿ ಇದನ್ನು ಬರ್ಕೊಂಡು ಹೋಗುವ ಇಲ್ಲಿಂದ. ಮಳೆ ಬರುವಂತಹ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಾ ಉಂಟು ನನಗೆ. ಬಿಕಾಸ್ ನೋಡಿ ಯಾವ ಥರ ಕತ್ಲಾಯ್ತು ಅಂತೇಳಿ. ಗಂಟೆ ಕೂಡ ಆಯಿತು, 5:49 ಆಯಿತು. ಬಟ್ ಒಂಥರ ಚಳಿ ಆಗ್ತುಂಟು. ಮಳೆ ಉಂಟಾ ಅಂತ. ಈಗ ಇಲ್ಲಿಂದ ಅಲ್ಲಿ ತನಕ ಇರೋದಿಲ್ಲ ಮಾರೆ. ಮತ್ತು ನಾನು ಮತ್ತೆ ಬರ್ತೇನಲ್ಲ ಮನೆಗೆ ಹೋಗಲಿಕ್ಕೆ ಸ್ಕೂಟಿಯಲ್ಲಿ, ಆಗ ಬರ್ತದೆ ಮಳೆ. ನೆಮ್ಮದಿ ಕೊಡೋದಿಲ್ಲ. ಕೆಲಸದಲ್ಲಿಯೂ ನೆಮ್ಮದಿಲ್ಲ, ಜೀವನದಲ್ಲಿಯೂ ನೆಮ್ಮದಿಲ್ಲ. ಎಂಥ ಕರ್ಮ ಗುರುವೆ ನಮ್ಮ ಪಾಡು. लिया 5 का ಅದೇ ಇದು ಬೆಳಿಗ್ಗೆ ಅಲ್ಲಿ ಸಂಧ್ಯದಲ್ಲಿ ಕೊಟ್ಟಿದ್ದೆ ಅಮೌಂಟ್, ಅದನ್ನೆಲ್ಲ ತಗೊಳ್ಬೇಕು, ಮತ್ತೆ ಸಿಗುವುದಿಲ್ಲ ಅದು ನನಗೆ. ಹಾಗಾಗಿ ಎಲ್ಲ ತಗೊಳ್ತಾ ಇದ್ದೇನೆ. ಖಾವು ಮೇರೆ ಕೊದೋದಿ रुक ಕರೆಕ್ಟಾಗಿ लास्ट पॉइंट हत्र इधे वैष्णवी जनरल स्टोर अंत ये हो गया हमारा काम. इधर साइड में डाल दिया तो कैसे है यार, तो आगे डालेगा ठीक है. उधर देख बाद में लौड़ा. 2700 वो पे करेगा. वो नहीं पैसा है तो पैसा लेके आओ, नहीं तो स्कैनर दे दो उसका. अब आइटम नहीं है ना, वही है ना. इसके बाद नहीं
ये उधर आइटम नहीं था ना इसलिए। ऊपर वाला अपने साथ है, ऊपर वाला अपने साथ नहीं है भैया। अरे भाई ಒಳ್ಳೆದುಂಟು ಮಾರ. ನಾ ಹೇಳಿಲ್ವ ನೋಡಿ, ಮಳೆ ಶುರುವಾಯಿತು. ದರಿದ್ರ ಅಂತ, ನಮ್ಮ ಜೀವನವೇ ದರಿದ್ರ ಅಂತ. ಕರ್ಮ, ನೀವು ನಂಬಲಿಕ್ಕಿಲ್ಲ. ನಾವೀಗ ವಿಡಿಯೋದಲ್ಲಿ ಹೇಳುವಾಗ ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ, ಬಟ್ ನಾನು ಹಣೆ ಬರೋದೇ ಇಷ್ಟು. ಈಗ ಬೆಳಿಗ್ಗೆ ಬರುವಾಗ ಒಳ್ಳೆ ಮಳೆ ಇರ್ತದೆ, ಕಂಪನಿಗೆ ರೀಚ್ ಆದಮೇಲೆ ಮಳೆನೇ ಇಲ್ಲ ಅಂತ ಅಂದ್ಕೊಳ್ಳಿ. ಸೊ ಒಮ್ಮೆ ಮಳೆ ಬರ್ತಾ ಇರ್ತದೆ, ನಡುವಲ್ಲಿ ರೈನ್ ಕೋಟ್ ಹಾಕಿದ ಮೇಲೆ ಮಳೆನೇ ಇಲ್ಲ, ಮಳೆಯಿಂದ ರೈನ್ ಕೋಟ್ ಹಾಕೊಂಡು ಬಂದಮೇಲೆ ಅದು ಸಹ ಮಳೆ ಇಲ್ಲ. ರೈನ್ ಕೋಟ್ ಆಗಲಿಲ್ಲ ಆದರೆ ಹೆವಿ ಮಳೆ ಅಂತ ಅಂದ್ಕೊಳ್ಳಿ. ಈಗ ನೋಡಿ, ಈಗ ಇಲ್ಲಿಂದ ಅಲ್ಲಿಂದ ಇಲ್ಲಿ ತನಕ ಮಳೆನೇ ಇರಲಿಲ್ಲ. ಈಗ ಕಂಪನಿ ರೀಚ್ ಆಗ್ತಾ ಬಂದಲ್ಲ, ಕಂಪನಿ ರೀಚ್ ಆಗಿ ಮನೆಗೆ ಹೊರಡುವ ಅಂತ ಹೇಳುವಾಗ ಶುರು ಆಗ್ತದೆ ಮಳೆ ಮತ್ತೆ. ಹೂ, ಇಂಥ ಅವಸ್ಥೆ. ಸರಿ, ನೀರು ತಗೊಂಡಿದ್ದೆ, ಅಲ್ಲೇ ಖಾಲಿ ಮಾಡ್ತೇನೆ. ಜಾಸ್ತಿ ತಿನ್ನೋದಿಲ್ಲ, ಅದೆಲ್ಲ ಜಾಸ್ತಿ ತಿಂದು ಹೊಟ್ಟೆ ಬಂದಿತ್ತು. ಹೊಟ್ಟೆಯನ್ನೆಲ್ಲ ಸ್ವಲ್ಪ ಕರಗಿಸ್ಬೇಕು. ಸಪೂರ ಇದ್ದೆ ಆಯ್ತಾ, ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿ, ನನ್ನ ಫೋಟೋ ಎಲ್ಲ ಸಿಗ್ತದೆ ನಿಮಗೆ. ಕ್ರಿಕೆಟ್ ಆಡೋದು ಅದೆಲ್ಲ ಸಿಗ್ತದೆ. ಎಷ್ಟು ಸಪೂರ ಇಲ್ಲಿ ನನ್ನ ಕಂಪನಿಯಲ್ಲೇ ಗೊತ್ತಾಗೋದಿಲ್ಲ ಅವರಿಗೆ ನಾನು ಅಷ್ಟು ಸಪೂರ ಇದ್ದೀನಿ, ನೀವು ಅಷ್ಟು ಸಪೂರ ಇದ್ದೀರಿ ಅಂತ ಹೇಳ್ತಿದ್ದೆ. ಸೊ ಈಗ ಡ್ರೈವಿಂಗ್ ಕುತ್ಕೊಂಡು ಹೊಟ್ಟೆ ಬಜ್ಜಿ ಬಂದಿದೆ. ಮಾಡ್ಲಿಕ್ಕೆ ಆಗೋದಿಲ್ಲ. ಜಿಮ್ಮಿಗೆ ಹೋಗುವ ಅಂತ ಹೇಳಿದ್ರೆ ಟೈಮ್ ಸಿಗೋದಿಲ್ಲ. ನಮಗೇನೆ ಟೈಮ್ ಇಲ್ಲ, ಇನ್ನು ಜಿಮ್ಮಿಗೆ ಎಲ್ಲಿಂದ ಟೈಮ್ ಕೊಡು. ಮುಂಚೆನೇ ಲೇಟ್ ಆಗಿದೆ. ಈ ಅಂಗಡಿಯವರು ಎಂತ ಮಾಡಿದ್ದಾರೆ ಅಂತ ಹೇಳಿದರೆ ನೋಡಿ, ಇದನ್ನು ಈಗ ಎಣಿಸ್ಕೊಂಡು ಕೂತ್ರೆ ಎಷ್ಟು ಹೊತ್ತಾಗ್ಬೋದು ಸ್ವಾಮಿ. ನೋಡಿ, इसमें 100 रुपये है क्या? इसमें डाल, ऐसे पकड़ो, इधर इधर रख. ए क्या करेगा दुकान वाला दिया तो, नहीं तो रिटर्न देगा नेक्स्ट वीक. ऐसे रख. ಅದನ್ನೆಲ್ಲ ಲೆಕ್ಕ ಮಾಡಿಕೊಂಡು ಕೂತ್ಕೊಳ್ಳೋದಿಲ್ಲ. ಅದು ಎಷ್ಟಂತ ಸಹ ನಾನು ಈಗ ಬುಕ್ಕಲ್ಲಿ ಸಹ ಬರೆಯೋದಿಲ್ಲ, ಬಿಕಾಸ್ ಟೈಮ್ ಇಲ್ಲ. ಅಲ್ಲಿ ಕಂಪನಿಗೆ ಹೋದಾದ್ಮೇಲೆ ಲೆಕ್ಕ ಮಾಡಬೇಕಷ್ಟೇ. ನಾನು ಮಾಡೋದಿಲ್ಲ, ಅವರ ತಾಯಿ ಹತ್ರ ಲೆಕ್ಕ ಮಾಡಲಿಕ್ಕೆ ಮಾಡಿಸ. ಅವರ ತಾಯಿ ಎಲ್ಲ ಲೆಕ್ಕ ಮಾಡ್ತಾರೆ, ಇಲ್ಲದಿದ್ದರೆ ಅವರೇ ಲೆಕ್ಕ ಮಾಡ್ಕೊಳ್ಳಿ. ಅದು ಕಷ್ಟ ಆಗ್ತದೆ ತುಂಬ, ನನಗೆ ಸಹ ಕಷ್ಟ ಆಗ್ತದೆ, ತುಂಬ ಕಷ್ಟ ಆಗ್ತದೆ. ಒಟ್ರಾಸಿ ಬನ್ನಿ, ಹೇಗಳಿಂದ ಹೋಗುವ ಸೀದಾ. ಫೈನಲಿ ಗುರುವಾಯನಕೆರೆ ರೀಚ್ ಆಗಿ ಆಯಿತು. ಇಲ್ಲಿಂದ ರೈಟ್ ತಗೊಳ್ಬೇಕು. ಬನ್ನಿ, ರೈಟ್ ತಗೊಂಡು ಹೋಗುವ. ಸರ್ ಇದ್ದಾರೆ, ಪೊಲೀಸ್ ಸರ್ ಇದ್ದಾರೆ. ಬನ್ನಿ, ಈಗ ಇಲ್ಲಿಂದ ನಾನ್ ಸ್ಟಾಪ್ ಕಂಪನಿಗೆ. ಎಲ್ಲಿ ಸಹ ನಿಲ್ಲಿಸ್ಲಿಕ್ಕಿಲ್ಲ. ಅಲ್ಲಿ ಒಂದು ಅಂಗಡಿ ಇತ್ತು, ಹೇಳಿದಾಗೆ ಅಲ್ಲಿಗೆ ಐಟಮ್ ಇಲ್ಲ. ಚಲೋ, ಈ ದರಿದ್ರ ಬ್ಲಾಕ್ಗಳನ್ನ ದಾಟಿಕೊಂಡು ಹೋಗಬೇಕಷ್ಟೇ. ಕರೆಕ್ಟಾಗಿ ಬೆಳ್ತಂಗಡಿ ಎಲ್ಲ ಪಾಸ್ ಮಾಡಿಕೊಂಡು ಲಾಯ್ಲ ಹತ್ರ ರೀಚ್ ಆಗ್ತಾ ಬಂದ್ವಿ. ಇದೊಂದು ಬ್ರಿಡ್ಜ್ ಉಂಟಲ್ಲ, ಇದು ರೆಡಿಯಾಗಿ ಒಂದು 4-5 ತಿಂಗಳು ಸಹ ಆಗಲಿಲ್ಲ ಅಂತ ಕಾಣ್ತದೆ. ಬಟ್ ಇಲ್ಲಿ ಕೆಳಗಡೆ ನೋಡಿ, ಹೊಸ ಡಾಮರೀಕರಣ ಅದು ಯಾವ ಥರ ಹೋಗಿದೆ ಅಂತೇಳಿ. ಎಷ್ಟು ಒಳ್ಳೆ ಡಾಮರೀಕರಣ ಮಾರ. ಹಾಗಾದರೆ ಇಲ್ಲಿ ನೋಡಿ, ಯಪ್ಪ, ಇದಕ್ಕಿಂತ ಜಾಸ್ತಿ ಆಗಿತ್ತು. ಸ್ವಲ್ಪ ಇದೆಲ್ಲ ಜಲ್ಲಿ ಕಲ್ಲು ಮಣ್ಣೆಲ್ಲ ಹಾಕಿ ನಿಲ್ಲಿಸಿದ್ದಾರೆ. ಮತ್ತೆ ಒಳ್ಳೆ ಮಳೆ ಬಂದರೆ ಮತ್ತೆ ಹೋಗ್ತದೆ ಅದು. ಎಂಥ ಅವಸ್ಥೆ. ಫೈನಲಿ ನಾವು ನಮ್ಮ ಕಂಪನಿ ರೀಚ್ ಆಗಿ ಆಯಿತು. ಗಂಟೆ ನೋಡ್ಬೋದು, 6 ಗಂಟೆ 11 ನಿಮಿಷ. ಇನ್ನಲ್ಲಿ ರಿವರ್ಸ್ ಹಾಕಿ ಬ್ಯಾಗ್ ಅದೆಲ್ಲ ತಗೊಳ್ಳುವಾಗ ಕರೆಕ್ಟಾಗಿ 6 ಕಾಲ ಆಗ್ತದೆ. ಇಲ್ಲಿ ನಮ್ಮ ಮೊಟ್ಟೆ ರಾಗಣ್ಣ ಇದ್ದಾರೆ ನೋಡಿ. ಓ ರಾಘಮಾಮ್, ಬಲೆ ಅವ್ರಿಗೆ ಹಣ ಆಗ್ಬೇಕಂತ, ಅದಕ್ಕೋಸ್ಕರ. ಬನ್ನಿ, ಲೆಕ್ಕ ಎಲ್ಲ ಮಾಡ್ಲಿಕ್ಕೆ ಬನ್ನಿ, ಬಲಿ ರುಕ್. ಹಾಂ, ಹಾಂ. ಸೊ ರಾಗಣ್ಣ ಈಗ ಕಂಪನಿಗೆ ಬರ್ತಾರೆ ಅಂತೆ. ಹಾಗಾಗಿ ಎಂತದಕ್ಕೆ ರಾಗಣ್ಣ ಹಣ ಬೇಕಾ? ಅವರಿಗೆ ಹಣಕ್ಕೋಸ್ಕರ ನೀವು ಅದಕ್ಕೆ ನಿಂತದ ಇಲ್ಲಿ. ಈಗ ನೋಡಿ ಎಷ್ಟು ಚಂದ ಆಗಿದ್ದಾರೆ ನೋಡಿ. ಸೋಂಟೆ ಕಾರ ಇದಕ್ಕೂ ಅದು ಅವು ಇತ್ತೆ ಅಲ್ಪ ಲೆಕ್ಕ ಅಲ್ಪಡತ್ತೆ, ಅವು ವೈಷ್ಣವ್ ಇದೆ. 1500. ಸೊ ಈ ವಿಡಿಯೋವನ್ನು ಕೂಡ ಇಲ್ಲಿ ಮುಗಿಸೋ ಸಮಯ ಕೂಡ ಆಯ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್. ಇದು ಮುಗಿಯದ ನೆನಪು.
ವಿರಹಗಳೇ ಗುರುತುಗಳು